ಹಾಗಾದ್ರೆ ನೀವು ಕಾರ್ ಗಿಫ್ಟ್ ಮಾಡಕ್ ರೆಡಿ ಇದ್ದೀರಾ? ನಂಗೆ ಗೊತ್ತು ನಿಮ್ಗೆ ಆ ಥರ ಒಂದು ಆಸೆ ಇದೆ ಅಂತ. ಅಫ್ಕೋರ್ಸ್, ಎಷ್ಟೇ ಆಗಲಿ ನೀವು ನಮ್ಮವರು, ನಮ್ಮಲ್ಲೂ ಆ ಥರ ಒಂದು ಆಸೆ ಇರುತ್ತಲ್ಲ. ಆಫ್ಟರ್ ಆಲ್ ಒಂದು ಕಾರ್ ತಾನೆ. ಹಾಗಾದ್ರೆ ಇವಾಗಲೇ ಬುಕ್ ಮಾಡೋಣ. ಹೇಗಿದ್ದು ಸ್ಪಾನ್ಸರ್ ನೀವು ಇಲ್ಲೇ ಇದ್ದೀರಲ್ಲ, ಮೈ ಸ್ವೀಟ್ ಹಾರ್ಟ್. ಏನಪ್ಪ ಇದು ಹಿಂಗಾಯ್ತು? ಸರ್ಜಿ ಆಗಿ ತಗ್ಲಾಕೊಂಡೆ. ಇದೆಲ್ಲ ಬೇಕಿತ್ತ? ಇವತ್ತು ಬೇಡ ಅದಿಯಾ, ಇವತ್ತು ಬೇಡ. ಸ್ವಲ್ಪ ಮೀಟಿಂಗ್ಗಳೆಲ್ಲ ಇದೆ, ಬ್ಯುಸಿ ಇದ್ದೀನಿ. ನಾನು ಹೇಳ್ತೀನಿ ಯಾವಾಗ ಮಾಡೋದು ಅಂತ. ಆದಷ್ಟು ಬೇಗ ಮಾಡೋಣ. ಓಕೆ, ಥ್ಯಾಂಕ್ ಯು. ಅಲ್ಲ ಗೌತಮರೇ, ಒಂದಿನಕ್ಕೆ ನಾನು ಹೀಗೆ ಆಡ್ತಿದ್ದೀನಿ, ಇನ್ನು ಒಂದು ತಿಂಗಳು ನಾನು ನಿಮ್ಮನ್ನು ಬಿಟ್ಟು ದೂರ ಇರಬೇಕಾ? ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಕೈಯಲ್ಲಿ ಈಗ ಇರೋಕ್ಕಾಗಲ್ಲ. ಕೆಲಸ ಮಾಡಿ, ನಾನು ನಿಮ್ಮನ್ನ ಕರ್ಕೊಂಡು ಇಲ್ಲಿಂದ ಓಡೋಗ್ಬಿಡ್ತೀನಿ. ಬನ್ನಿ 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 ಬನ್ನಿ. ಹಾಯ್ ಗೌತಮರೇ, ದಿಸ್ ಇಸ್ ಟು ಮಚ್. ನೋಡಿ, ನೀವು ಒಂದು ಜಾಗದಲ್ಲಿ ನಿಂತ್ಕೊಂಡು ನನ್ನ ಮಾತು ಕೇಳಿಸ್ಕೊಳ್ಳಿ. ನಾನು ಹೇಳ್ದೆ ತಾನೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಮತ್ತೆ ನೀವು ಆಚೆ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಏನ್ರಿ ಮಾತಾಡ್ತಾ ಇದ್ದೀರಾ? ಅಯ್ಯೋ, ನೀವು ಮಾತಾಡ್ತೀರಾ? ಮಾತಾಡಿ. ನೀವು ಮಾತಾಡೋದನ್ನು ಕೇಳಿಸ್ಕೊಳ್ಳೋದೇ ಸಂತೋಷ. ಮಾತಾಡಿ. ಹಲೋ ಭೂಮಿಕಾ, ಏನು ನಿಜವಾಗ್ಲೂ ಬಂದಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಐ ಮೀನ್, ಐ ಆಮ್ ಸಾರಿ. ಅಯ್ಯೋ, ಐ ಆಮ್ ರಿಯಲಿ ವೆರಿ ಸಾರಿ. ಪ್ಲೀಸ್ ಬನ್ನಿ ಬನ್ನಿ. ಅಯ್ಯೋ, ಎಂಥ ಕೆಲಸ ಆಗೋಯ್ತಪ್ಪ ದೇವ್ರೆ. ಪೊಲೀಸಪ್ಪ, ನೀನ್ ರಿಟೈರ್ ಆಗೋ ಮುಂಚೆ ನಿಂಗೆ ಒಂದು ಕಾರ್ ಕೊಡಿಸ್ಬೇಕು. ಒಂದ್ಸಲ ಟೇಲರಿಂಗ್ ಶಾಪ್ ಅಂತ ದೊಡ್ಡದಾಗ ಒಂದು ಅಂಗಡಿ ತೆಗಿಬೇಕು. ಇಷ್ಟೆಲ್ಲ ಜವಾಬ್ದಾರಿ ಇರೋ ನನಗೆ ಮದ್ವೆ ಗಿದ್ವೆ ಎಲ್ಲ ಬೇಡ. ನಾನು ನಿಮ್ಮಿಬ್ಬರನ್ನ ಬಿಟ್ಟು ಎಲ್ಲಿಗೂ ಹೋಗ್ತಿಲ್ಲ. ಅಣ್ಣ, ರೂಪಾ ಚಿಕ್ಕ ಹುಡುಗಿ, ಏನೋ ತಿಳಿದೆ ಸಣ್ಣ ತಪ್ಪು ಮಾಡಿದಾಳೆ. ಯಾವುದೇ ಸಣ್ಣ ತಪ್ಪು? ತುಂಬಿದ ಸಭೆಯಲ್ಲಿ ಸಾವಿರಾರು ಜನದ ಮುಂದೆ ಈ ಅಪ್ಪನ ಮಾನ ಮರ್ಯಾದೆ ತೆಗೆದ್ಬಿಟ್ಟು ಹೋದ್ಲಲ್ಲ, ಅದು ಸಣ್ಣ ತಪ್ಪ? ನನ್ನ ಮಗಳು ಹಾದಿ ತಪ್ಪೋದೇ ಇಲ್ಲ ಅಂತ ನಾನು ಹೇಳ್ತಾ ಇದ್ರೆ, ನಾನು ಈಗಾಗಲೇ ಹಾದಿ ತಪ್ಪಿದ್ದೀನಿ ಅಂತ ತೋರಿಸ್ಬಿಟ್ಟು ಹೋದ್ಲಲ್ಲ, ಇದು ಸಣ್ಣ ತಪ್ಪ? ಅಪ್ಪನ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಹೇಳಿದ ತಕ್ಷಣ ತಾಳಿ ಕಟ್ಟಿಸ್ಕೊಂಡಲ್ಲ, ಅವಳು ನನ್ನ ಮಗಳು. ಆ ವಯಸ್ಸಿನ ಹೆಣ್ಮಕ್ಳು ಅದು ಬೇಕು ಇದು ಬೇಕು ಅಂತ ಹಠ ಹಿಡಿತಾರೆ. ಆದರೆ ನಮ್ಮ ದೀಪ ಒಂದೇ ಒಂದು ದಿನಕ್ಕೆ ಇಂಥ ಒಂದು ವಸ್ತು ಬೇಕು ಅಂತ ಕೇಳಿದವಳಲ್ಲ. ಬೆಳಗ್ಗಿನಿಂದ ಸಂಜೆವರೆಗೂ ಹೊಲಿಗೆ ಮಿಷಿನ್ ಮೇಲೆ ಕೂತ್ಕೊಂಡು ಬಡತನದ ತೇಪೆ ಹೊಡೆದು ಸಂಸಾರ ಸಾಗಿಸಿದ್ಲಲ್ಲ, ಅವಳು ನನ್ನ ಮಗಳು ದೀಪ. ಚಿರು, ಮನಸ್ಸು ಕರಗ್ಬಿಡ್ತಾ? ಮನ್ಸದ್ರ ಮೇಲೆ ಇದ್ರಲ್ವ ಅದಕ್ಕೆ ಕರಗೋದು, ಕಲ್ಲಾಗೋದು. ಈಗ ಹೊರಗೆ ನಿಂತಿದ್ರೆ ಸುಮ್ಮನೆ ಸೀನ್ ಕ್ರಿಯೇಟ್ ಆಗುತ್ತೆ. ನೋಡ್ದವ್ರ ನೋಟಕ್ಕೆ ಆಡ್ದವ್ರ ಬಾಯಿಗೆ ಸಿಗೋದು ನನಗಿಷ್ಟ ಇಲ್ಲ. ಆಮೇಲೆ ನಿಮ್ಮ ಬಗ್ಗೆ ಇಲ್ಸಲ್ಲದ ಮಾತುಗಳು ಬರುತ್ತೆ. ಮೈಗೆ ಮುಳ್ಳು ಚುಚ್ಕೊಂಡಿದೆ ಅದಕ್ಕೆ. ಅದನ್ನೆಷ್ಟು ಬೇಗ ಕಿತ್ತು ಬಿಸಾಕ್ತೀವೋ ಅಷ್ಟೇ ನಮಗೂ ಒಳ್ಳೇದಲ್ವಾ? ಕೆಲವು ಮುಳ್ಳುಗಳನ್ನ ಕೈಯಿಂದನೇ ಕಿತ್ತು ಬಿಸಾಕ್ಬೋದು, ಆದರೆ ಇನ್ನೂ ಕೆಲವು ಮುಳ್ಳುಗಳನ್ನ ಮುಳ್ಳಿನಿಂದನೇ ಕಿತ್ತು ಬಿಸಾಕ್ಬೇಕು. ಮನೆವರೆಗೂ ಈ ಸಮಸ್ಯೆನ ತಂದಿಟ್ಕೊಂಡಿದ್ದು ನಾನು. ಪರಿಹಾರನೂ ನಾನೇ ಕಂಡಿಡ್ಕೋತೀನಿ. ಇಷ್ಟು ವರ್ಷ ನನ್ನ ನಿರ್ಧಾರಗಳನ್ನ ನೀನು ನೋಡಿದ್ಯಾ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಅದಕ್ಕೆ ಒಂದು ವೇಳೆ ನನ್ನ ನೆರಳನ್ನು ನಾನು ಬಿಟ್ಕೊಟ್ಬಿಡ್ತೀನಿ, ಆದರೆ ನಿಮ್ಮ ಮೇಲೆ ನಂಬಿಕೆ ಯಾವತ್ತೂ ಬಿಟ್ಕೊಡಲ್ಲ. ಒಂದು ಸ್ವಲ್ಪ ಜಾನುಗೆ ಫೋನ್ ಕೊಡ್ತೀರಾ? ಮಾವ, ಜಾನ್ಯವರು ಈಗ ತಾನೇ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಫೋನ್ ಮಾಡಕ್ಕೆ ಹೇಳ.
ನಾವು ಮನೆ ಹತ್ರ ಬಂದು ನೋಡ್ಕೊಂಡು ಏನಾದ್ರು ಹೋಗ್ಬೇಕಾ ಮಾವ? ಇಲ್ಲ ಇಲ್ಲ ಬೇಡ, ಆ ಥರ ಏನು ತೊಂದರೆ ಇಲ್ಲ. ಜಾನು ಜೊತೆ ಮಾತಾಡಿದ್ರೆ ಲಕ್ಷ್ಮಿಗೆ ಸಂತೋಷ ಆಗ್ಬೋದು ಅಂತ ಮಾಡಿದೆ. ಸರಿ ಮಾವ, ಬಂದ ಕೂಡಲೇ ಫೋನ್ ಮಾಡೋಕ್ಕೆ ಹೇಳ್ತೀನಿ. ಆಯ್ತು, ಹಾಗೆ ಮಾಡಿಸಿ. ನಮಸ್ಕಾರ. ಒಳ್ಳೆ ಕಥೆ. ಏನಾದರೂ ಆಗಿದೆಯಾ, ಬಂದು ನೋಡ್ಕೊಂಡು ಹೋಗ್ಬೇಕಾ ಅಂದರೆ ಇಲ್ಲ ಇಲ್ಲ ಎಲ್ಲ ಸರಿಯಾಗಿದೆ ಅಂತಾರೆ. ಆದರೆ ಜಾನ್ವೀರ್ ಜೊತೆ ಮಾತಾಡಬೇಕು ಅಂತ ಮಾತ್ರ ಹೇಳ್ತಾರೆ. ಇವರು ಜಾನ್ವೀರ್ ಜೊತೆ ಮಾತಾಡೋದು, ಅವ್ರ ತಲೆ ಕೆಡೋದು, ಸುಮ್ಮನೆ ಅವ್ರ ಖುಷಿನ ಹಾಳು ಮಾಡೋದು ನನಗೆ ಇಷ್ಟ ಇಲ್ಲ. ಅಂದರೆ ಈ ವಿಷಯನ ಅವ್ರಿಗೆ ನಾನು ಹೇಳಲೇಬಾರ್ದು. ಅಮ್ಮಂಗೊಂದು ಕಾಲ್ ಮಾಡಿ. ಮತ್ತೇನಾಯ್ತು ಈ ನೆಟ್ವರ್ಕಿಗೆ? ಮೊದಲು ಇವ್ರಿಗೆ ಹೇಳಿ ಈ ಮನೆಯಲ್ಲಿ ಯಾವ ನೆಟ್ವರ್ಕ್ ಸಿಗುತ್ತೋ ಆ ಸಿಮ್ ತಗೋಬೇಕು. ಒಳ್ಳೆ ಕಾಟ ಆಗೋಯ್ತಲ್ಲ ಇದು. ಇದು ವರ್ಕ್ ಆಗ್ತಿಲ್ವಲ್ಲ, ಹಾಳಾದ್ದು. ನೋಡಿದ್ರೆ ಎಲ್ಲ ಒಟ್ಟಿಗೆ ಹಾಳಾಗುತ್ತೆ. ವಾಚ್ಮ್ಯಾನ್, ಏ ವಾಚ್ಮ್ಯಾನ್! ಶಿವನೊಬ್ಬ ಚೂರಂತರ ಆಡ್ತಾನೆ. ಎಷ್ಟು ಕೂಗಿದ್ರು ಕೇಳಿಸ್ಕೊಳ್ಳೋದು ಇಲ್ಲ, ಈ ಕಡೆ ತಿರ್ಗೋದು ಇಲ್ಲ. ಎಲ್ಲಿಂದ ಹಿಡ್ಕೊಂಬಂದ್ರ ಇವನ್ನ? ಛೇ, ಆಟೋ ಆಟೋ. ಏನಪ್ಪ, ಪ್ರಗತಿ ಬಡಾವಣೆಗೆ ಬರ್ತೀರಾ? ಅತ್ತಿಮ್ಮ, ಏನ್ ಮೇಡಮ್ ಅವರೇ, ನೀವು ನಿಮ್ ಯೋಚನೆ ದೂರ ಮಾಡೋಣ ಅಂತ ಕಾಫಿ ಕುಡಿಯೋ ಕರ್ಕೊಂಡ್ಬಂದ್ರೆ ಇಲ್ಲೂ ಯೋಚನೆ ಮಾಡ್ತಾ ಕುಂತ್ಬಿಟ್ರಲ್ಲ. ಅದೇನೋ ಹೇಳಿ, ಕಾಫಿ ಕುಡಿದು ಮುಗಿಯೋಷ್ಟಲ್ಲಿ ನಿಮ್ ಸಮಸ್ಯೆ ದೂರ ಮಾಡ್ತೀನಿ. ಏನಿಲ್ಲ ಬಿಡಿ. ನಾನು ಯಾವಾಗ ಕೇಳಿದ್ರು ಹಿಂಗೆ ಹೇಳ್ತೀರ ಬಿಡಿ. ಹೌದು, ಏನಿವತ್ತು ನಾನು ಕಾಫಿ ಕರೆದ ತಕ್ಷಣ ಕೋಪ ಮಾಡ್ಕೊಳ್ದೇನೆ ಇಲ್ಲ ಅಂತ ಹೇಳ್ದೆ ಒಂದೇ ಸಲ ಬಂದ್ಬಿಟ್ರಲ್ಲ. ನಾನು ಕರೆದಿದ್ದಕ್ಕೆ ಕೋಪ ಬರ್ನಿಲ್ವೇ? ಅದು ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಸಿದ್ದು ಅವರೇ? ಇಷ್ಟು ದಿನ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡು ನಾನು ಮಾತಾಡ್ತಿದ್ದೆ. ಈಗ ನೀವು ಹೀಗೆ ಅಂತ ಗೊತ್ತಾದಾದ್ಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ ಹೇಳಿ? ಹಾಗೆ ಇಷ್ಟು ದಿನ ನಾನು ನಿಮ್ಮ ಜೊತೆ ನಡ್ಕೊಂಡಿದ್ದಕ್ಕೆ ಸಾರಿ. ಈ ಸಾರಿ ಎಲ್ಲ ಯಾಕೆ ಮೇಡಮ್? ಈಗಲಾದ್ರೂ ನಾನೇನು ಅಂತ ಅರ್ಥ ಆಯ್ತಲ್ಲ, ಅಷ್ಟು ಸಾಕು ನಂಗೆ. ಅತ್ತೆ, ನಿಮ್ಮಲ್ಲಿ ಒಂದು ಸಣ್ಣ ಬದಲಾವಣೆ ಆದರೂ ನನಗೆ ಗೊತ್ತಾಗ್ಬಿಡುತ್ತೆ. ನಾನು ಸಿಂಗಾರ ಅನ್ನೋದನ್ನೇನಾದರೂ ಕಂಡು ಹಿಡಿದ್ಬಿಟ್ಲಾ? ನಿಮ್ಮ ಕತ್ತಲಿದ್ದ ನೆಕ್ಲೆಸ್ ಎಲ್ಲೋ ಹಿತತ್ತೆ? ಇಷ್ಟೇನಾ? ನಾನು ಸುಮ್ಮನೆ ಭಯ ಪಟ್ಬಿಟ್ಟೆ. ಇವಳ ಹತ್ರ ನಾನು ಸ್ವಲ್ಪ ಹುಷಾರಾಗಿರ್ಬೇಕು. ಕತ್ತಲ್ ಸರ ಇಲ್ಲ ಅನ್ನೋದನ್ನೇ ಕಂಡು ಹಿಡಿದಿದ್ದಾಳೆ ಅಂದರೆ ಇವಳ ಅತ್ತೆ ಜೊತೆ ಜಾಸ್ತಿನೇ ಕ್ಲೋಸ್ ಆಗಿರ್ಬೇಕು. ಅಯ್ಯೋ, ಈ ಹೋಟ್ಲಿಗೆ ಬಂದಾಗಿಂದ ನಾನು ಇದನ್ನೇ ಕೇಳ್ತಿದ್ದೀನಿ, ಯಾರಿದು ಅಂತ. ಹೇಳ್ತಾನೆ ಇಲ್ಲ ಅಕ್ಕ. ಅಕ್ಕ, ಈ ಚಿತ್ರದಲ್ಲಿರೋದು ಯಾರು ಅಂತ ಕೇಳ್ತಾ ಇದ್ದಾರೆ. ಬಜ್ಜಿ ತಿಂಡಿ. ನೋ ತಿಂಡಿ, ನೋ ತಿಂಡಿ. Who's that picture in this case? ಅಕ್ಕ,
Do you know how can I get to the Devipura? ದೇವಿಪುರ? ವಾಟ್ ದೇವಿಪುರ? It's a nice place. I don't know. Where is it? ಮಾವ ಇದೆಲ್ಲ ಕನ್ಸಲ್ಲ ತಾನೆ? ಇಲ್ಲ, ಅವಳು ನಿಜವಾಗ್ಲೂ ಕಷ್ಟಪಟ್ಟೆ ಕೆಲಸ ಮಾಡ್ತಿರೋದು. ಹಾಗಲ್ಲ ಮಾವ, ಫ್ರಾಡ್ ಮಾಡ್ಕೊಂಡು ಜೀವನ ಮಾಡ್ತಿದ್ದವರು ಇಷ್ಟು ಬೇಗ ಬದಲಾಗೋಕೆ ಹೇಗ್ ಸಾಧ್ಯ ಅಂತ. ಅಲ್ಲ ಮಾವ, ನಿಂದೇ ಬೇರೆ ಕತೆ. ಎಲ್ರದ್ದು ಒಂದೇ ಕತೆ ರುಕ್ಕು. ಲೈಫ್ ಎಲ್ರಿಗೂ ಸಮಾನ ಅವಕಾಶ ಕೊಡುತ್ತೆ. ಯಾವಾಗ ಬೇಕಾದರೂ ಯೂ ಟರ್ನ್ ತಗೊಂಡು ಹೊಸ ಬದುಕು ಕಟ್ಕೊಳ್ಳೋ ಅಂಥ ಆಪರ್ಚುನಿಟಿ ಕೊಡುತ್ತೆ. ನಾವೆಷ್ಟು ಓಪನ್ ಆಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬದುಕು ಯಾವ ದಾರಿಲಿ ಹೋಗ್ತಾ ಇದೆ ಅನ್ನೋದು ನಿರ್ಧಾರ ಆಗುತ್ತೆ, ಗೊತ್ತಾ? ನಮ್ಮ ಸತ್ಯ ಕದಿಮನ್ನೆಲ್ಲ ಹೇಗೆ ಹಿಡ್ದಿದ್ದಾಳೆ ಅಂತ. ಕಷ್ಟಪಟ್ಟ ಹಣ ಕಣೋ, ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಮತ್ತೆ ನಮ್ ಸತ್ಯಾಕ ಅಂದ್ರೆ ಸುಮ್ನೆನಾ? ಒಂದೇ ಒಂದ್ ಮಾತು ಹೇಳಿದಕ್ಕೆ ಅವ್ರು ಇರೋ ಜಾಗಕ್ಕೆ ಹೋಗಿ ಕಳ್ಳರನ್ನ ಹಿಡ್ದೇ ಬಿಟ್ರು. ಸತ್ಯ ಮಾತ್ರ ಅಲ್ಲ ಕಣೆ, ಅವ್ರ ಅತ್ತೆನೂ ಸೇರ್ಕೊಂಡು ಎಂತ ಚಮತ್ಕಾರ ಮಾಡಿದ್ದಾರೆ ನೋಡು. ಅಬ್ಬಬ್ಬಬ್ಬಬ್ಬಾ, ಸೀತಮ್ಮ ಈ ವಯಸ್ಸಲ್ಲಿ ಆ ಬೆಟ್ಟ ಗುಡ್ಡನೆಲ್ಲ ಹೇಗ್ ಹತ್ತಿದಾರೋ ಏನೋ. ಗಟ್ಟಿಗಿತ್ತಿ ಅಂದ್ರೆ ಗಟ್ಟಿಗಿತ್ತಿ. ಒಟ್ಟಲ್ಲಿ ನಾವು ಕಳ್ಕೊಂಡಿದ್ದ ಹಣ ನಮಗೆ ಸಿಗ್ತಾ ಇದೆಯಲ್ಲ, ಅಷ್ಟು ಸಾಕು. ನಾನು ಭರವಸೆ ಕಳ್ಕೊಂಡ್ಬಿಟ್ಟಿದ್ದೆ. ಆದರೆ ಸತ್ಯ ಅವ್ರು ಇದಾರಲ್ಲ, ಎಂಥವ್ರು ಎದೆಲೂ ನಂಬಿಕೆ ಹುಟ್ಟಿಸ್ಬಿಡ್ತಾರೆ. ಅದಕ್ಕೆ ಅವ್ರು ಅಲ್ಲಿರೋದು. ಮೊದ್ಲಿಂದನೂ ಹೀಗೇನೆ, ರಿಸ್ಕ್ ತಗೊಂಡ್ರು ಪರವಾಗಿಲ್ಲ, ಜನರಿಗೆ ಅನ್ಯಾಯ ಆಗ್ಬಾರ್ದು, ಮೋಸ ಆಗ್ಬಾರ್ದು ಅಂತಿದ್ಲು. ಈಗ ಕಾಕಿ ಬೇರೆ ಸೇರ್ಕೊಂಡಿದೆ, ಇನ್ನು ಹಿಡಿಯೋರೇ ಇಲ್ಲ ಬಿಡಿ. ಏನು ಮಾತು ಅಂತ ಆಡ್ತಿದೀಯಮ್ಮ? ಸೊಸೆನ ಮನೆ ತುಂಬಿಸ್ಕೊಳ್ಳೋ ಸಮಯದಲ್ಲಿ ಆಚೆ ಕಳ್ಸೋ ಮಾತಾಡ್ತಿದೀಯ? ಇನ್ನೇನು ಹೇಳಿ ಮಾಮಯ್ಯ, ಇವನನ್ನ ಆಚೆ ಕಳಿಸೋದಕ್ಕಾಗತ್ತ? ಸ್ವಲ್ಪನಾದರೂ ಮಾನ ಮರ್ಯಾದೆ ಅಂತ ಇವನಿಗಿದ್ರೆ, ರಾಮನ ಬಗ್ಗೆ ಕಾಳಜಿ ಇದ್ರೆ ಅವನೇ ಹೋಗ್ತಾನೆ. ಎಲ್ಲಿ ನಿನ್ನ ವಾಣಿ ಅದಕ್ಕೆ ಕಾಪಾಡಲಿಲ್ಲ ನಿನ್ನ? ಸರಿ, ಹಂಗಾರೆ ನೀನೊಂದ್ ಕೆಲಸ ಮಾಡು. ಏನೇನ್ ಮಾತಾಡ್ಬೇಕು ಅಂತ ಸ್ಟಾಕ್ ಇಟ್ಕೊಂಡಿದ್ಯೋ ಎಲ್ಲ ಹೊರಗ. ರಾಮ್, ಈ ತರ ಎಲ್ಲ ಕಮಿಟ್ ಆಗ್ಬೇಡಿ ನೀವು. ಆಮೇಲೆ ಬೆಳಗ್ಗೆ ಆದ್ರೂ ಅವಳ ಕತೆನ ಮುಗ್ಸೋದೇ ಇಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಏನಾಯ್ತು ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾಳೆ, ಅವಳ ಸ್ಕೂಲ್ ಕತೆನೂ ಸೇರಿಸಿ. ಹೇಗಿದ್ರು ಇದನ್ನೆಲ್ಲ ನಾನೇ ಕೇಳ್ತೀನಲ್ಲ. ಫ್ರೆಂಡಾ ನಾನು? ಸಾರಿ ಅಪ್ಪ, ನನಗೆ ಮರ್ತೇ ಇತ್ತು ನೋಡಿ. ಈ ಪುಟ್ಟ, ನೀನ್ ಅಪ್ಪ ಅಂದ್ರು ಓಕೆ, ಫ್ರೆಂಡ್ ಅಂತ ಟ್ರೀಟ್ ಮಾಡಿದ್ರು ಓಕೆ, ನೋ ಪ್ರಾಬ್ಲಮ್. ನೀನೇನೋ ಹೇಳ್ಬೇಕು ಅಂತ ಇತ್ತಲ್ಲ, ಏನದು? ನನಗೆ ಡೈಲಿ ಸ್ಕೂಲ್ ಕತೆ ಹೇಳ್ತೀನಿ, ಮತ್ತೆ ನನಗೆ ರಾತ್ರಿ ಮಲಗುವಾಗ ನನಗೆ ಕತೆ ಹೇಳಿ ಮಲಗಿಸ್ಬೇಕು. ಓಕೆನಾ? ಓಕೆ ಬಾಸ್, ಡನ್ ಡೀಲ್. ಯಾ. ನನ್ನ ಜೊತೆ ದೀಪ ಹಚ್ಚಕ್ಕೆ ಯಾರು ಬರ್ತೀರಾ? ನಾನೊಬ್ಳು. ಈ ಕರೆದ್ರೆ ಬರಕ್ ಯಾರಿದ್ದಾರೆ? ಶಾಂತ, ಸಿಹಿನೂ ಸೀತಾನು ರಾಮ್ ಮನೇಲಿರ್ತಾರೆ. ಸೀತಾ ಈಗ ಅವ್ರ ಮನೆ ದೀಪ ಹಚ್ಚುತ್ತಾ ಮನೆ ಬೆಳಗ್ತಾ ಇರ್ತಾಳೆ. ನೀನ್ ದೀಪ ಹಚ್ಚು.
ಪಿಂಕಿ, ರಾಜ್ಯದಲ್ಲಿ ಎಲ್ಲರೂ ಕ್ಷೇಮ ತಾನೆ? ಎಲ್ರೂ ಕ್ಷೇಮ ಮಹಾರಾಣಿಯವರೇ. ಸಂತೋಷ. ಮೇಡಮ್ ನಾವು ನಗ್ತೀವಿ ಅಂತ ನೀವು ನಗ್ಬಾರ್ದು ಮೇಡಮ್. ಗತ್ತು ಆ ಗತ್ತಿರ್ಲಿ, ಗತ್ತು ಮೇಂಟೈನ್ ಮಾಡಿ ಮೇಡಮ್. ಅಯ್ಯೇ ಸುಬ್ಬು, ತುಂಬಾ ಹೊತ್ತು ಗತ್ ಮೇಂಟೈನ್ ಮಾಡಿದ್ರೆ ಕತ್ನೋ ಬಂದ್ಬಿಡುತ್ತೆ ಅಷ್ಟೇ. ಇವತ್ತಿಗೆ ಇಷ್ಟು ಸಾಕು, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ಬಿಡುತ್ತೆ ಬಿಡು. ಏನ್ ಸುಬ್ಬು, ನನಗೆ ಹಸು ಜಾಸ್ತಿ ಆಗ್ತಿದೆ. ಇದೆಲ್ಲ ಕಿರಿಕ್ ಮಾಡಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಹಸ್ವಾದಾಗ ಮನುಷ್ಯನ್ ಕೋಪ ಬರೋದು ಸಹಜ. ಆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದೇ ವ್ರತದ ಪವರು ಮೇಡಮ್. ಆಯ್ತು ಸುಬ್ಬು, ನನಗೆ ಕೋಪ ಬರ್ತಾ ಇಲ್ಲ, ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ತಿಂಡಿ ಮಾಡಕ್ ಹೋಗ್ಬೋದಾ? ಇಲ್ಲ ಮೇಡಮ್, ನೀವು ಕೋಪನ ಹೆಂಗೆ ಕಂಟ್ರೋಲ್ ಮಾಡ್ಕೋತಿದ್ದೀರೋ ಹಸುನು ಹಾಗೆ ಕಂಟ್ರೋಲ್ ಮಾಡ್ಕೋಬೇಕು. ಏನೋ ಹಸುವನ್ನು ಕಂಟ್ರೋಲ್ ಮಾಡ್ಕೋಬೇಕಾ? ಹ್ಞೂ ಮೇಡಮ್, ವ್ರತದ ಪ್ರಕಾರ ನೀವು ತಿಂಡಿ ತಿನ್ನೋ ಹಾಗಿಲ್ಲ. ತಿಂಡಿ ತಿನ್ನೋ ಹಾಗಿಲ್ವಾ? ಹೌದು ಶ್ರಾವಣಿ ಅಮ್ಮ, ವ್ರತ ಮಾಡ್ತಿರ್ಬೇಕಾದ್ರೆ ಎಣ್ಣೆಲಿ ಕರೆದಿದ್ದಾಗಲಿ, ಬೇಯಿಸಿರೋ ಆಹಾರ ಆಗಲಿ, ಉಪ್ಪು ಖಾರ ಮಸಾಲೆ ಹಾಕಿರೋದನ್ನ ತಿನ್ನಬಾರ್ದು. ಮತ್ತೆ ಎಲೆ ಹುಲ್ಲು ಸೊಪ್ಪು ಸದೆ ಇದನ್ನೆಲ್ಲ ತಿನ್ಕೊಂಡು ಮನುಷ್ಯ ಬದುಕಿರಕ್ಕಾಗುತ್ತಾ? ಹಾಗಲ್ಲಮ್ಮ, ಹಾಲು ಕುಡಿಬೋದು, ಫಲಹಾರನೂ ತಗೋಬೋದು. ಹಾಗಲ್ಲಪ್ಪ. 2 ಎಳ್ನೀರು ಕೊಡಪ್ಪ. ಎಳ್ನೀರು ಸ್ವಲ್ಪ ಕೆಂಪಗಿರಲಿ. ಕೆಂಪು ಅಂದರೆ ಕೆಂಪಲ್ಲ, ಸ್ವಲ್ಪ ಕೆಂಪು ಮತ್ತು ಹಸಿರು ಮಿಕ್ಸ್. ಕೆಂದು ಎಳ್ನೀರು ಅನ್ನಿ ಸರ್. ಹಾಂ, ಅದೇ ಒಳಗಡೆ ಕಾಯಿ ಗಟ್ಟಿಯಾಗಿರಬಾರ್ದು, ತೆಳುವಾಗಿ ಗಂಜಿ ಇರಲಿ. ನೀರು ಜಾಸ್ತಿ ಇರಬೇಕು. ಆಮೇಲೆ ನೀರು ತುಂಬ ಸಿಹಿಯಾಗಿರಬೇಕು. ಸಕ್ಕರೆ ಹಾಕ್ಕೊಳ್ಳ ಸರ್? ಏನೇ ಹಾಗೆ ಹೇಳ್ತೀಯ? ಕಸ್ಟಮರ್ಗೆ ಏನು ಬೇಕೋ ಹಾಗೆ ತಾನೇ ಕೊಡಬೇಕು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತಾನೇ ಬಿಸ್ನೆಸ್ಸಲ್ಲಿ ಮುಖ್ಯ. ಮಾಧವ್ ಅವರೇ, ನೀವು ಬಿಸ್ನೆಸ್ ಪಾಯಿಂಟಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ನಾನು ಎಳ್ನೀರು ಹೇಗೆ ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ವಾಮಿ, ನೀವು ಕೇಳಿರೋ ಎಳ್ನೀರು ಇಲ್ಲಿ ಸಿಗಲ್ಲ. ಬಣ್ಣ, ರುಚಿ, ಶಕ್ತಿ, ದಪ್ಪ ಅನ್ನೋದಾದ್ರೆ ನಿಮಗೆ ಬೇಕಾಗಿರೋ ಎಳ್ನೀರು ನೀವೇ ಬೆಳ್ಕೊಳ್ಳಿ. ನೋಡು, ದಿಸ್ ಇಸ್ ಟೂ ಮಚ್. ಗೊತ್ತಾಯ್ತು ಬಿಡಿ, 2 ಎಳ್ನೀರನ್ನ ಮಚ್ಚಲ್ಲಿ ಕೆತ್ಕೊಡ್ಬೇಕು ಅಷ್ಟೇ ತಾನೇ, ಮೊದಲೇ ಹೇಳೋದಲ್ವಾ?